ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ತುಂಬಾ ರುಚಿಯಾಗಿರಕ್ಕಂಥ ಶಂಕರಪೋಳಿ ಹಾಗೆ ಮಸಾಲ ಶಂಕರಪೋಳಿ ಎಲ್ಲವನ್ನು ಕೂಡ ನೀವು ಟೇಸ್ಟ್ ಮಾಡಿರ್ತೀರಲ್ವ ಫ್ರೆಂಡ್ಸ್. ಹಾಗಿದ್ರೆ ಚೀಸಿಂದ ಮಾಡಿರಕ್ಕಂಥ ಶಂಕರಪೋಳಿನ ಒಂದ್ಸಲಿನಾದ್ರು ಟೇಸ್ಟ್ ಮಾಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳಬೇಕು. ಹಾಗೆ ಬಾಯಲ್ಲಿಟ್ಟರೆ ಹಾಗೆ ಕರಗುವಂತಹ ಚೀಸ್ ಶಂಕರಪೋಳಿ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಹಾಲು, ಹಾಗೆ ಇಲ್ಲಿ ಚೀಸ್ನ ನಾನು 2 ಚೀಸ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ, ಸ್ಲೈಸ್ ಚೀಸ್. ಹಾಲು ನಾನಿಲ್ಲಿ ಕಾದಿ ಹಾರಿರಕ್ಕಂಥ ಹಾಲನ್ನ ನಾನು ಬಳಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಸಿ ಹಾಲನ್ನ ಕೂಡ ಬಳಸ್ಬೋದು, ಆದರೆ ಹಾಲು ತುಂಬ ಚೆನ್ನಾಗಿ ಕಾದಿರಬೇಕು. ಈಗ ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇಲ್ಲಿ ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಸ್ವಲ್ಪ ಚೀಸ್ ಕರಗೋ ರೀತಿ ನಾವು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಆದ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾದ ಮೇಲೆ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದ ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನೀವು ಎಣ್ಣೆ ಬದಲಾಗಿ ತುಪ್ಪನ ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ನಾನು ತುಪ್ಪ ಇಲ್ಲ ಅಂತ ನಾನು ಅರ್ಧ ಕಪ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು 3 ಕಪ್ ಆಗುವಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಮೈದಾ ಬದಲಾಗಿ ಗೋಧಿನೂ ಕೂಡ ಬಳಸ್ಬೋದು. ನಾನಿಲ್ಲಿ ಮೈದಾನ ಬಳಸ್ತಾ ಇದ್ದೀನಿ. ಇವಾಗ ಹಾಕಿದ ನಂತರ ಇದನ್ನು ಚೆನ್ನಾಗಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ನಾವು ನೀರನ್ನ ಆ್ಯಡ್ ಮಾಡಬಾರ್ದು, ಇದಕ್ಕೆ ಯಾವುದೇ ರೀತಿ ನೀರನ್ನು ಕೂಡ ಹಾಕಬಾರ್ದು. ನಿಮಗೆ ತೀರಾ ಗಟ್ಟಿ ಅನಿಸಿದ್ರೆ ಬೇಕಿದ್ರೆ ನೀವು ಹಾಲನ್ನ ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಬೋದು. ನಾನು ಕರೆಕ್ಟಾಗಿ ಅಳತೆಯಲ್ಲಿ ಮಾಡಿರೋದ್ರಿಂದ ನೀವು ಯಾವುದು ಕೂಡ ಹಾಕೋದು ಬೇಡ. ಇದೇ ರೀತಿ ನೀವು ಮಾಡಿದರೆ ಸರಿಯಾದ ಅಳತೆಯಲ್ಲಿ ನಾವು ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇವಾಗ ಚೆನ್ನಾಗಿ ನಾದ್ಕೊಂಡು ನಾನು ಇಟ್ಕೊಂಡಿದ್ದೀನಿ. ತುಂಬ ಏನು ನಾದೋದು ಬೇಡ, ಮೀಡಿಯಮಾಗಿ ಹಾಗೆ ಮೇಲೆ ನಾವು ಚೆನ್ನಾಗಿ ನಾದ್ಕೊಂಡ್ರೆ ಅಷ್ಟೇ ಸಾಕು. ಇದನ್ನು ಒಂದು 10 ನಿಮಿಷ ನಾನು ಹಾಗೆ ಬಿಟ್ಟಿದ್ದೆ. 10 ನಿಮಿಷ ಆದಮೇಲೆ ನೋಡಿ, ಈ ಥರ 2 ಉಂಡೆಗಳಾಗಿ ಮಾಡಿಕೊಂಡು ಇದಕ್ಕೆ ಯಾವುದೇ ಥರ ಹಿಟ್ಟನ್ನು ಹಾಕ್ಕೊಂಡು ನಾವು ಲಟ್ಟಿಸೋದು ಬೇಡ, ಹಾಗೆ ನಾವು ಲಟ್ಟಿಸ್ಕೋಬೇಕು. ನೋಡ್ತಾ ಇದ್ರಲ್ಲ, ಈ ರೀತಿ ನಾವು ನೀಟಾಗಿ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪನೂ ಕೂಡ ಲಟ್ಟಣಿಗಿಲಾಗಲಿ ಹಾಗೆ ತಳದಲ್ಲಾಗಲಿ ಸ್ವಲ್ಪನೂ ಕೂಡ ಅದು ಹಿಟ್ಟು ಅಂಟ್ಕೋತಾ ಇಲ್ಲ. ನಾವು ಯಾವುದೇ ರೀತಿ ಹಸಿಟ್ಟನ್ನ ಬಳಸ್ಕೊಂಡು ಅರಿಯೋದೇನು ಬೇಡ. ಈ ರೀತಿ ನೀಟಾಗಿ ನಾವು ಹಾಗೆ ಹರಿದು ನೋಡಿ, ಯಾವ ರೀತಿ ತೋರಿಸ್ತಾ ಇದೆಯಲ್ಲ, ಇಷ್ಟು ತಿಕ್ನೆಸ್ ಇದ್ದರೆ ಸಾಕು. ಈ ರೀತಿ ನಾವು ನೀಟಾಗಿ ಲಟ್ಟಿಸ್ಕೊಂಡ್ಬಿಟ್ಟು ಸ್ಕ್ವೇರ್ ಶೇಪಲ್ಲಿ ನಾವು ಸೈಡ್ ಎಡ್ಜ್ಗಳನ್ನ ನಾವು ನೀಟಾಗಿ ತಕ್ಕೊಂಡ್ಬಿಡೋಣ. ನೋಡಿ, ಈಗ ರೆಡಿಯಾಗಿದೆ ಅಲ್ವಾ. ಇವಾಗ ನಾವು ಕ್ಯೂಬ್ ಶೇಪಲ್ಲಿ ನಾವು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇದೇ ರೀತಿ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡ್ತಾ ಇರಲ್ಲ ಫ್ರೆಂಡ್, ತುಂಬಾ ಈಸಿಯಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡೋದ್ರಿಂದ ತುಂಬಾ ನೀಟಾಗಿ ನಾವು ಮಾಡ್ಕೋಬೋದು. ಈ ರೀತಿ ನಾವು ನೀಟಾಗಿ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನೀವು ಮೊದಲೇ ಸಲ ಮಾಡ್ತಾಯಿದ್ರೆ ಅಂದರೂ ಕೂಡ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ, ಈಗ ರೆಡಿಯಾಗಿದೆ. ಇಷ್ಟು ತಿಕ್ನೆಸ್ ಇರಬೇಕು. ನೋಡ್ತಾ ಇರಲ್ಲ, ಸ್ವಲ್ಪನೂ ಕೂಡ ಅಂಟಿಲ್ಲ. ಹಾಗೆ ಯಾವ ರೀತಿ ನಾನು ತೆಗಿತಾ ಇದ್ದೀನಿ ಅಂತ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಒಂದು ಪ್ಲೇಟಿಗೆ ಎಲ್ಲವನ್ನು ಕೂಡ ಹಾಕೊಬೋದು. ಬೇಗನೆ ಈಸಿಯಾಗಿ ನಾವು ಎಣ್ಣೆಗೆ ಹಾಕೋಬೋದು. ನೀವೇ ನೋಡ್ತಾ ಇರಲ್ಲ ಫ್ರೆಂಡ್ಸ್, ನಾನು ಕೂಡ ಎಲ್ಲವನ್ನು ಹರ್ಕೊಂಡು ಈ ರೀತಿ ಕ್ಯೂಬ್ ಶೇಪಲ್ಲಿ ನಾನು ಕಟ್ ಮಾಡಿ ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ. ಒಂದ್ರ ಮೇಲೆ ಹಾಕಿದರೂ ಕೂಡ ಅದು ಸ್ವಲ್ಪನೂ ಕೂಡ ಅದು ಅಂಟೋದಿಲ್ಲ. ಈ ರೀತಿ ನಾವು ಪರ್ಫೆಕ್ಟಾಗಿ ನಾವು ಈ ರೀತಿ ಒಂದು ಪ್ಲೇಟಿಗೆ ನಾವು ನೀಟಾಗಿ ಎತ್ತಿಟ್ಕೋಬೋದು. ಈಗ ನೋಡ್ತಾ ಇರೋ ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ. ಇವಾಗ ಎಣ್ಣೆನೂ ಕೂಡ ಕಾದಿದೆ. ಇವಾಗ ನೀಟಾಗಿ ಎಲ್ಲವನ್ನು ನಾವು ಈ ಥರ ನಾವು ಹಾಕ್ಕೊಳ್ಳೋಣ ಎಣ್ಣೆಗೆ. ಒಂದೇ ಹಾಕೋದ್ಕಿಂತ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಬೇಗನೆ ಹಾಕೊಬೋದು. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಮೀಡಿಯಮ್ ಹುರಿಲಿ ನಾವು ಹಾಕ್ಕೊಂಡು ಇದನ್ನು ಬೇಯಿಸ್ಬೇಕಾಗುತ್ತೆ.
ನೋಡ್ತಾ ಇರಲ್ಲ ಯಾವ ಥರ ಬರ್ತಿದೆಯಲ್ಲ ಅಂತ. ಸ್ವಲ್ಪನೂ ಕೂಡ ಒಂಚೂರು ಅಂಟ್ತಾ ಇಲ್ಲ ಅಲ್ವಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಅದು ಚೆನ್ನಾಗಿ ಬರ್ತಿದೆ ಅಂತ. ಈ ರೀತಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಚೀಸ್ ಶಂಕರಪೋಳಿ. ಒಂದ್ಸಲಿನಾದ್ರು ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳಬೇಕು. ಚಿಕ್ಕವರಿಂದ ದೊಡ್ಡೋರವರೆಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಟೇಸ್ಟಿಯಾಗಿದೆ. ಅಕಸ್ಮಾತ್ ನಿಮಗೆ ಮೈದಾ ಇಷ್ಟ ಆಗಲ್ಲ ಅಂದರೆ ನೀವು ಗೋಧಿ ಹಿಟ್ಟನ್ನು ಕೂಡ ಬಳಸ್ಕೊಂಡು ಈ ಥರ ನೀವು ಮಾಡ್ಕೋಬೋದು. ನೋಡ್ತಾ ಇದ್ರಲ್ಲ ಯಾವ ಥರ ಬಂದಿದೆ ಅಂತ. ತುಂಬಾ ಸರಳವಾಗಿ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ಹಾಗಿದ್ರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.